ನಮಸ್ಕಾರ. ನಾನು ರಮಾಕಾಂತ್ ನರಗುಂದ್, ನಿಮ್ಮ ಮುಂದುಗಡೆ. ನಾನು ಹೋದ ವಿಡಿಯೋದಲ್ಲಿ ನಿಮಗೆ ಎಷ್ಟೋ ವಿಷಯಗಳನ್ನು ನಾನು ತಿಳಿಸಿದ್ದೀನಿ. ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಏನು ಅಂದರೆ, ನಾವು ಏನೇ ಮಾತಾಡ್ತಾ ಇರೋದು ಪಕ್ಕಾ ಡಾಕ್ಯುಮೆಂಟ್. ಇದು ಯಾವುದು EPFO ಏನು ಎವ್ರಿ ಇಯರ್ ಬ್ಯಾಲೆನ್ಸ್ ಶೀಟ್ ಕ್ರಿಯೇಟ್ ಮಾಡುತ್ತೋ ಅದರಿಂದ ಎಕ್ಸ್ಟ್ರ್ಯಾಕ್ಟ್ ಮಾಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಪಾರ್ಟ್ 2, ಅದು ಪಾರ್ಟ್ 1 ಅಲ್ಲಿ ಎಲ್ಲ ವಿಷಯಗಳು ಹೇಳೋದಾಗಲಿಲ್ಲ. ಕೆಲವು ವಿಷಯಗಳನ್ನು ಹೇಳಲು ಮತ್ತೆ ನಾನು ಬಯಸ್ತೀನಿ. ಈಗ ಟೋಟಲಿ ಎಷ್ಟು ಕೋಟಿ ಜನ ಇದ್ದಾರೆ ಇವತ್ತಿನ ದಿವಸ ಈ EPS 95 ಪೆನ್ಷನ್ಗೆ ಕಾಂಟ್ರಿಬ್ಯೂಟ್ ಮಾಡೋರು? ಟೋಟಲಿ 30,36,44,310 ಜನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಈ ಪೆನ್ಷನ್ ಸ್ಕೀಮ್ಗೆ. ಇದರಲ್ಲಿ ಏನು ಮಾಡಿದ್ದಾರೆ ಸರ್ಕಾರ, ಮತ್ತು 2 ಸೆಗ್ಮೆಂಟ್ ಮಾಡಿಬಿಟ್ರು: ಎಕ್ಸೆಂಪ್ಟೆಡ್ ಕಂಪ್ನಿ, ಅನ್ಎಕ್ಸೆಂಪ್ಟೆಡ್ ಕಂಪ್ನಿ. ಇದರಲ್ಲಿ ಎಕ್ಸೆಂಪ್ಟೆಡ್ ಅವರು ಎಷ್ಟು ಜನ? 1,51,73 ಜನ. ಹಾಗೂ ಅನ್ಎಕ್ಸೆಂಪ್ಟೆಡ್ ಕಂಪನಿಯಲ್ಲಿ 29,26,85,737 ಜನ. ಸ್ವಾಮಿ, ಇಷ್ಟು ಜನ ನಮ್ಮವರು ತಿಂಗಳಿಗೆ 1,250 ರೂಪಾಯಿ ತುಂಬುತ್ತಾ ಇದ್ದಾರೆ. ಇದು ಒಂದು ವಿಷಯ ಆಯಿತು. ಇನ್ನೊಂದು, ಪೆನ್ಷನರ್ಸ್ ಎಷ್ಟು ಜನ ಇದ್ದಾರೆ? ಲಾಸ್ಟ್ ಟೈಮ್ ಹೇಳಿದ್ದೀನಿ ನಾನು ನಿಮಗೆ, 75,58,913. ಈ 75 ಲಕ್ಷದಲ್ಲಿ 2 ಕ್ಯಾಟಗರಿಗಳಿದೆ: ಪೆನ್ಷನರ್ಸು ಹಾಗೂ ಇತರೆ ಪೆನ್ಷನರ್ಸು. ಆ ಕ್ಯಾಟಗರಿ ಕೂಡ ನಿಮ್ಮ ಮುಂದೆ ಹೇಳ್ತೀನಿ ನಾನು. ರೆಗ್ಯುಲರ್ ಪೆನ್ಷನರ್ಸ್ ಏನಿದ್ದಾರೆ 49,54,490. ಮತ್ತು ಇತರೆ ಪೆನ್ಷನರ್ಸು ಯಾರು ನಿಮ್ಗೆ ಹೇಳ್ತೀನಿ ಅದನ್ನು, ಅವರು 26,04,427 ಜನ. ಇದರಲ್ಲಿ ಕ್ಯಾಟಗರಿ ಹೆಂಗಾಗಿದೆ ಅಂತ ಈಗ ಎಷ್ಟೋ ಜನ ಇದರಲ್ಲಿ ಏನಿದೆ, ನಿಜವಾಗ್ಲೂ ಹೇಳಬೇಕಂದ್ರೆ ವಿಡೋ ಪೆನ್ಷನರ್ಸ್ ಇದ್ದಾರೆ, ಮಕ್ಕಳಿಗೆ ಪೆನ್ಷನ್ ಕೊಡೋರಿದ್ದಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ವಿಡೋ ಪೆನ್ಷನರ್ಸು 19,16,647 ಜನ ಇದ್ದಾರೆ. ಅಂದ್ರೇನು? ಇಷ್ಟು ಜನ ನಮ್ಮ ಪೆನ್ಷನ್ದಾರರು ಆಗಲೇ ತೀರ್ಕೊಂಡು ಅವರ ಮನೆಯವರಿಗೆ ಈ ಪೆನ್ಷನ್ನು ಸಿಗ್ತಾ ಇದೆ. ಎಷ್ಟು ಜನ? 19 ಲಕ್ಷ ಜನ. ಹಿಂಗೆ ನಮಗೆ ಮಾಡದೆ ಹೋದರೆ ಎಲ್ಲ 25ಕ್ಕೆ 75 ಲಕ್ಷನೂ ಎಲ್ಲ ಬಿಡೋ ಪೆನ್ಷನರ್ಸೇ ಹಾಕ್ತಾರೆ, ನಮಗೆ ನಾಮ ಹಾಕ್ತಾರೆ. ಸ್ವಾಮಿ, ಇದರಲ್ಲಿ ಇನ್ನೊಂದು ದೊಡ್ಡ ವಿಷಯ ಹೇಳ್ತಾ ಇದ್ದೀನಿ ನಮಗೆ. ನಮ್ಮ ಪೆನ್ಷನ್ದಾರರು ಕೂಡ ಇದ್ದಾರೆ. ಅದರಲ್ಲಿ ಎಷ್ಟೋ ಜನರಿಗೆ 1,000 ಕೂಡ ಪೆನ್ಷನ್ ಬರ್ತಾ ಇಲ್ಲ. ಅವ್ರ ಫಿಗರ್ ಹೇಳ್ತೀನಿ ಕೇಳ್ರಿ. 1,000ಕ್ಕಿಂತ ಇದೇನು 75,58,000 ಪೆನ್ಷನ್ದಾರಿದ್ದಾರೆ. ಅದರಲ್ಲಿ 1,000ಕ್ಕಿಂತ ಕಡಿಮೆ ಬರೋ ಜನ ಎಷ್ಟು ಜನ ಇದ್ದಾರೆ? 36,48,314 ಜನ ಇದ್ದಾರೆ. ಹಾಗೂ 1,000ದಿಂದ 1,500 ತೆಗೆದುಕೊಳ್ಳೋರು ಎಷ್ಟು ಜನ ಇದ್ದಾರೆ? 11,73,158. ಬೇಡಬಿಡಿ, ಹೀಗೆಲ್ಲ ಬೇರೆ ಬೇರೆ ಕ್ಯಾಟಗರಿ ಏನು ಹೇಳ್ತಾ ಇದ್ದೀನಿ. ಇನ್ನೂ ನಮ್ಮಲ್ಲಿ 1,000 ಸಿಗಲಾರ್ದವರು ಸಾಕಷ್ಟು ಜನ ಇದ್ದಾರೆ. ನೋಡಿ ನಮ್ಮ ಪೆನ್ಷನ್ದಾರರ ಪರಿಸ್ಥಿತಿ ಹೆಂಗಾಗಿದೆ ಅಂತ. ನಾ ಎರಡನೇದೇನು, ನಾವು ಏನು ಮಾಡ್ತಾಯಿದ್ದೀವಿ, ಬರೀ ಇಷ್ಟಿದೆ ಅಂತ ಹೇಳಿದ ಮೇಲೆ ನಾನೇ ಖುದ್ದಾಗಿ ಟ್ರೈಪಾರ್ಟೇಟ್ ಕಮಿಟಿ ಮೀಟಿಂಗ್ನಲ್ಲಿ ಇವೆಲ್ಲ ಫಿಗರ್ಸ್ಗಳನ್ನು ಫೈನಾನ್ಸ್ ಮಿನಿಸ್ಟರ್ಸ್ಗೆ ಹೇಳಿ, ನೀವು 1,000 ಪೆನ್ಷನ್ನು ಜಾಸ್ತಿ ಮಾಡಿದರೆ ಆವಾಗ ನೀವು ಒಬ್ಬರಿಗೆ
ಎಷ್ಟು ಪೆನ್ಷನ್ ಕೊಡ್ಬೋದು, ಎಷ್ಟು ದುಡ್ಡು ಈ ಕಿಟ್ಟಿಯಿಂದ ಹಾಕ್ಬೋದು. ಆ ಕ್ಯಾಲ್ಕುಲೇಷನ್ ನೋಡಿದಾಗ 9,579.81 ಕೋಟಿ ರೂಪಾಯಿ ಹಾಕಿದರೆ ಎಕ್ಸಿಸ್ಟಿಂಗ್ ಪೆನ್ಷನ್ದಾರಿಗೆ 1,000 ಪೆನ್ಷನ್ ಜಾಸ್ತಿ ಮಾಡ್ಬೋದು. ಇವರಿಗೆ ಬಡ್ಡಿ 51,985,00,000 ಬರುವಾಗ ಈ ನಾವು ಕೇಳ್ತಕ್ಕಂಥ 7,500 ಏನೇನೂ ಪ್ರಾಬ್ಲಮ್ ಆಗಲ್ಲ. ಇದರ ವಿಷಯದ ಬಗ್ಗೆ ನಾವು ಫೈನಾನ್ಸ್ ಮಿನಿಸ್ಟ್ರಿಗೆ, ಲೇಬರ್ ಮಿನಿಸ್ಟ್ರಿಗೆ, ಅವರು ಹಾಗೆ ಫೈನಾನ್ಸ್ ಸೆಕ್ರೆಟರಿ ಕೂಡ ಇದೇ ಫಿಗರ್ಗಳನ್ನು ಅವ್ರಿಗೆ ತಿಳಿಸಿ ಹೇಳಿದ್ದೀವಿ. ದಯಮಾಡಿ ನಮ್ಮ NAC ಅವರು ಹಗಲು ರಾತ್ರಿ ಏನು ಹೊಡೆದಾಡ್ತಾ ಇದ್ದೀವಿ, ಇದಕ್ಕೆ ನಿಮ್ಮ ಸಾಥಿ ಅಷ್ಟೇ ಬೇಕು, ಬೇರೆ ಏನಿಲ್ಲ.